ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಈ ವಿಡಿಯೋ ಅಫ್ಕೋರ್ಸ್ ನಿಜವಾಗ್ಲೂ ಈ ನೋಟ್ಸು ನಿಮಗೆ ಖಂಡಿತ ಟಿ ಇ ಟಿ 1 to 5th ಸ್ಟ್ಯಾಂಡರ್ಡ್ ಕ್ಲಾಸಸ್ಗೆ ಬಹಳ ಯೂಸ್ ಆಗುವಂಥದ್ದು ನೋಟ್ಸು. ನಿಮಗೆ ಇದರಲ್ಲಿ ಜಿ ಕೆನೂ ಕವರ್ ಆಗಿದೆ, ಜೊತೆಗೆ ಹಿಸ್ಟ್ರಿನೂ ಇದೆ. ಓಕೆ, ಇದು ನಿಮಗೆ ನಿಜವಾಗ್ಲೂ ಟಿ ಇ ಟಿಗೆ ಇರ್ಬೋದು, 1 to 5th ಟೀಚರ್ಸ್ ಟೆಸ್ಟಿಗೆ ಇರ್ಬೋದು, ಬಹಳಷ್ಟು ಯೂಸ್ ಆಗುತ್ತೆ. ಓಕೆ, ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಪರಿಪೂರ್ಣವಾಗಿ ನೋಡಿ. 4th to 5th ಸ್ಟ್ಯಾಂಡರ್ಡಲ್ಲಿ ಇರ್ತಕ್ಕಂತಹ ವೆರಿ ಇಂಪಾರ್ಟೆಂಟ್ ಆದಂತಹ ನೋಟ್ಸ್ಗಳನ್ನ ಈ ವಿಡಿಯೋದಲ್ಲಿ ಮಾಡಿದ್ದೀವಿ ನಾವು. ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಜಿ ಕೆಗೆ ಸಂಬಂಧಪಟ್ಟ ಹಾಗೆ ಹಿಸ್ಟ್ರಿಗೂ ರಿಲೇಟೆಡ್ ಇದೆ, ಜೊತೆಗೆ ಜನರಲ್ ಸೈನ್ಸ್ ಇದೆ, ಜನರಲ್ ನಾಲೆಜ್ ಇದೆ. ಓಕೆ, ವಿಡಿಯೋನ ಪರಿಪೂರ್ಣವಾಗಿ ನೋಡಿ, ಅಂದಾಗ ನಿಮಗೆ ಪರಿಪೂರ್ಣ ಮಾಹಿತಿ ಸಿಗ್ತದೆ ಅಂತ ಹೇಳ್ತಾ, ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲನ್ನು ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಪ್ರತಿದಿನ ನಾವು ಅಪ್ಲೋಡ್ ಮಾಡೋ ಎಲ್ಲ ನೋಟ್ಸು ನಿಮಗೆ ಬಂದು ತಲುಪುತ್ತೆ, ಒಂದು ಮಿಸ್ ಆಗಲ್ಲ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್. ವಸತಿ ವೈವಿಧ್ಯತೆ ನಿಮಗೆ ಗೊತ್ತು ಈ ಪಾಠ. ಓಕೆ, 4th 5th ಪರಿಸರ ನೀವು ಓದಿದ್ದೀರಾ ಅಂದ್ಕೊಳ್ತೇನೆ. ಓಕೆ, ಚಿಕ್ಕಮಗಳೂರಿನಂತಹ ಪ್ರದೇಶಗಳು ಮನೆಯ ಮಾಡನ್ನು ಅಂದರೆ ಮೇಲ್ಛಾವಣಿಯನ್ನು ಇಳಿಜಾರಾಗಿ ನಿರ್ಮಿಸಲು ಕಾರಣ ಏನಂತಂದರೆ ಮಳೆ ಹೆಚ್ಚು ಬೀಳೋದ್ರಿಂದ. ಓಕೆ, ಹಾಗೆ ಕಲಬುರಗಿ ಅಂತಹ ಪ್ರದೇಶಗಳಲ್ಲಿ ಮನೆಗಳನ್ನು ನಿರ್ಮಿಸೋದು ಶಾಬಾದ್ ಕಲ್ಲುಗಳು ಅಥವಾ ಚಪ್ಪಡಿ ಕಲ್ಲುಗಳಿಂದ ನಿರ್ಮಾಣ ಮಾಡ್ತಾರೆ. ಓಕೆ, ಇನ್ನು ಮನೆಗಳ ಮೇಲೆ ಮನೆಗಳನ್ನು ಕಟ್ಟಿಸುವುದನ್ನು ಬಹುಮಹಡಿ ಕಟ್ಟಡಗಳು ಅಂತ ಹೇಳ್ತೇವೆ. ಬಹುಮಹಡಿ ಕಟ್ಟಡಗಳ ನಿರ್ಮಾಣ ಸುಟ್ಟ ಇಟ್ಟಿಗೆ ಅಥವಾ ಸಿಮೆಂಟಿನಿಂದ ಮಾಡಿದ ಇಟ್ಟಿಗೆಗಳಿಂದ ಅಥವಾ ಉಕ್ಕಿನ ಕಂಬಿಗಳಿಂದ ಮಾಡ್ತಾರೆ ಬಹುಮಹಡಿ ಕಟ್ಟಡಗಳನ್ನ. ಓಕೆ, ದುಬೈನಲ್ಲಿರುವಂತಹ ಅತ್ಯಂತ ಎತ್ತರದ ಕಟ್ಟ ಅಂತಂದರೆ ಬುರ್ಜ್ ಖಲೀಫಾ. ಓಕೆ, ಬುರ್ಜ್ ಖಲೀಫಾ ಕಟ್ಟಡ, ಅದು ತುಂಬ ಎತ್ತರವಾಗಿ ಇರ್ತಕ್ಕಂತಹ ಕಟ್ಟಡ. ಓಕೆ, ತುಂಬ ಇಂಪಾರ್ಟೆಂಟ್ ಆದಂತಹ ನೋಟ್ಸ್ಗಳಿದೆಲ್ಲ ನಿಮಗೆ. ಅದರಲ್ಲಿ ನಿಮಗೆ 5th ಮ್ಯಾಥಮೆಟಿಕ್ಸು ಕೂಡ ಹೀಗೆ ಕೇಳ್ತಾರೆ, ಅದೇ ರಿಲೇಟೆಡ್ ನಿಮಗೆ. ಓಕೆ, ಟಿ ಇ ಟಿಗೆ ಓಕೆ ಖಂಡಿತ ನೋಟ್ಸ್ ಯೂಸ್ ಆಗುತ್ತೆ. ಜೊತೆಗೆ SDA FDA ಕೇಳೋ ಚಾನ್ಸಸ್ ಇರುತ್ತೆ. ಇಷ್ಟು ಸರಳ ಅಲ್ಲ ಅಂದರೆ ಮುಂದೆ ಹೋಗ್ತಾ ಇದೆ GK ಕ್ವಶನ್ಸ್ ಇದೆ, ಅದು ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆನಾ, PSTRಗೂ ಹೆಲ್ಪ್ ಆಗುತ್ತೆ ಈ ನೋಟ್ಸು. ಓಕೆ, ನೆಕ್ಸ್ಟ್ ನೋಡಿ, ಏಷ್ಯಾ ಖಂಡದ ಅತಿ ದೊಡ್ಡ ಕೊಳಚೆ ಪ್ರದೇಶ ಭಾರತದ ಮುಂಬೈನ ಧಾರಾವಿ ಪ್ರದೇಶ. ಅಲ್ಲಿ ವಾಸಿಸ್ತಾ ಇರುವಂತಹ ಜನ ಎಷ್ಟು ಅಂತಂದರೆ 10 ಲಕ್ಷಕ್ಕಿಂತ ಹೆಚ್ಚು. ಓಕೆ, ಇನ್ನು 650 ಎಕರೆಗಿಂತ ಹೆಚ್ಚು ಪ್ರದೇಶದಲ್ಲಿ ಹರಡಿರುವಂತಹ ಇರುವೆಗಳ ಗೂಡು, ಅದನ್ನು ಮಹಾಗೂಡು ಅಂತ ಕರೀತಾರೆ. ಇನ್ನು ನಕ್ಷೆ ಕಲಿ ದಾರಿ ತಿಳಿ ಅಂತ. ಓಕೆ, ನಕ್ಷೆಗಳಿಂದ ಭೂಪಟದಲ್ಲಿ ನಾವು ತಿಳಿಯೋದು ಏನನ್ನ ನೋಡಿ, ಭೂಮಿಯ ನಕ್ಷೆ ವಿಶ್ವ ಭೂಪಟ ಅದನ್ನು ಕರಿತೀವಿ ನಾವು. ಓಕೆ, ಭೂಪಟದ ಉಪಯೋಗ ಏನಕ್ಕೂ ಭೂಪಟ ಉಪಯೋಗ ನಮಗೆ ಇದೆ ಅಂತಂದರೆ ಭೂಮಿಯ ಲಕ್ಷಣಗಳು, ಭೂಮಾರ್ಗಗಳು ಮತ್ತು ಜನಭರಿತ ಪ್ರದೇಶಗಳನ್ನು ನಮಗೆ ಭೂಪಟ ತಿಳಿಸ್ಕೊಡ್ತದೆ. ನಕ್ಷೆಗಳ ಅಳತೆ ಸೆಂಟಿಮೀಟರ್ ಅಥವಾ ಅಂಗುಲಗಳಲ್ಲಿ ಇರ್ತದೆ, ಗೊತ್ತಿರಲಿ. ಇನ್ನು ನಕ್ಷೆಯಲ್ಲಿ ಚೌಕಟ್ಟುಗಳನ್ನು ರೂಪಿಸಲು ಸಹಾಯಕ ಅಂಶ ಅಂತಂದರೆ ಅಕ್ಷಾಂಶ ಮತ್ತು ರೇಖಾಂಶಗಳು ನಮಗೆ ಬಹಳಷ್ಟು ಹೆಲ್ಪನ್ನು ಮಾಡುವಂಥದ್ದು. ಹಾಗೆ ಹಲವಾರು ವಿಧದ ನಕ್ಷೆಗಳು, ಭೌಗೋಳಿಕ ನಕ್ಷೆ, ಪ್ರಾಕೃತಿಕ ಮಣ್ಣಿನ ನಕ್ಷೆ, ಹವಾಮಾನದ ನಕ್ಷೆ, ರೈಲು ಮಾರ್ಗದ ನಕ್ಷೆ, ಇದು ಬೇರೆ ಬೇರೆ ತರಹದ ನಕ್ಷೆಗಳು. ಓಕೆ, ಹಲವಾರು ವಿಧದ ನಕ್ಷೆಗಳು ಅಂದರೆ ಇದೆಲ್ಲ ಬರುತ್ತೆ: ಭೌಗೋಳಿಕ ನಕ್ಷೆ, ಪ್ರಾಕೃತಿಕ ಮಣ್ಣಿನ ನಕ್ಷೆ, ಹವಾಮಾನದ ನಕ್ಷೆ ಮತ್ತು ರೈಲು ಮಾರ್ಗದ ನಕ್ಷೆಗಳು. ಓಕೆ, ಮೊಟ್ಟ ಮೊದಲ ಭೂಮಿಯ ನಕ್ಷೆಯನ್ನು ರಚಿಸಿದವರು ಗ್ರೀಕ್ ದೇಶದವರು ಕ್ರಿಸ್ತಪೂರ್ವ 504ರಲ್ಲಿ. ಭೂಮಿಯ ನಕ್ಷೆಯಲ್ಲಿ ಚೌಕಟ್ಟುಗಳನ್ನು ಮೂಡಿಸಲು ಸಹಾಯಕವಾಗುವುದು ಅಕ್ಷಾಂಶ ಮತ್ತು ರೇಖಾಂಶಗಳು. ಓಕೆ, ನಕ್ಷೆಯ 3 ಅಂಶಗಳು ದೂರ, ದಿಕ್ಕು ಮತ್ತು ಚಿಹ್ನೆ, ಗೊತ್ತಿರಲಿ. ದೂರ, ದಿಕ್ಕು ಮತ್ತು ಚಿಹ್ನೆ. ದಿಕ್ಸೂಚಿಯ ಮುಖ್ಯ ಉಪಯೋಗ ನಮಗೆ ದಿಕ್ಕನ್ನು ಕಂಡು ಹಿಡಿಯೋದಕ್ಕೋಸ್ಕರ, ಅದು. ಓಕೆನಾ, ಸೊ ವೆರಿ ಇಂಪಾರ್ಟೆಂಟ್ ನಮಗೆ ದಿಕ್ಸೂಚಿ ಹೇಳುವಂಥದ್ದು ಉಪಯೋಗ. ಓಕೆ, ಇನ್ನು ನೆಕ್ಸ್ಟ್ ನೋಡಿ, ನಗರಗಳ ರಸ್ತೆಯಲ್ಲಿ ಜನರು ಮತ್ತು ಹವಾಮಾನಗಳ ಸಂಚಾರವನ್ನು ನಿಯಂತ್ರಿಸುವ ಕೆಲಸ ಮಾಡುವವರನ್ನು ಸಂಚಾರ ಪೊಲೀಸರು ಅಂತ ಕರೀತಾರೆ.
ಪಾದಚಾರಿಗಳು ರಸ್ತೆಯನ್ನು ದಾಟುವ ಜಾಗವನ್ನು ಜೀಬ್ರಾ ಪಟ್ಟಿ ಅಂತ ಕರೀತಾರೆ. ಓಕೆ, ರಸ್ತೆಯ ಮಧ್ಯ ಬಿಳಿ ಪಟ್ಟಿಗಳಿದ್ದು ಅವುಗಳು ಜೀಬ್ರಾ ಪ್ರಾಣಿಯ ಮೈ ಮೇಲಿನ ಪಟ್ಟಿಯನ್ನು ಹೋಲೋದ್ರಿಂದ ಅದನ್ನು ಜೀಬ್ರಾ ಪಟ್ಟಿ ಅಂತ ಕರೀತಾರೆ. ಸಂಕೇತ ದೀಪಗಳಲ್ಲಿ ಇರುವ ದೀಪಗಳು ಕೆಂಪು, ಹಸಿರು ಮತ್ತು ಹಳದಿ ದೀಪಗಳು. ಸಂಕೇತದ ದೀಪದಲ್ಲಿ ಇರುವ ದೀಪಗಳ ಕೆಲಸ ಏನು ಅಂತಂದರೆ, ಕೆಂಪು ದೀಪ ನಿಲ್ಲೋದು, ಹಳದಿ ದೀಪ ಸಿದ್ಧರಾಗೋದು ಹೊರಡಲಿಕ್ಕೆ, ಇನ್ನು ಹಸಿರು ದೀಪ ಹೋಗಿ ಅಂತ ಹೇಳೋದು. ಇದು ಟ್ರಾಫಿಕ್ ಸಿಗ್ನಲ್ಗಳಿದೆಲ್ಲ. ಓಕೆನಾ, ಗೊತ್ತಿರಬೇಕು ನಿಮಗೆ. ಮತ್ತು ಈ ನೋಟ್ಸು ನಿಮಗೆ ಖಂಡಿತ ಮುರಾರ್ಜಿ ನವೋದಯ, ಆದರ್ಶ ಸೈನಿಕ ಶಾಲೆ ನವೋದಯ ಈ ಥರದ ಶಾಲೆಗಳಿಗೆ ಕಾಂಪಿಟೇಟಿವ್ಸ್ ಇದ್ದರೆ ಮಕ್ಕಳೇನಾದರೂ, ಸೊ ಅವರಿಗೆ ನೀವು ಇದನ್ನು ನೋಟ್ಸನ್ನ ಪ್ರಿಪೇರ್ ಮಾಡಿಸ್ಬೋದು. ಡೆಫಿನೆಟ್ಲಿ ಇಟ್ ವಿಲ್ ಗಿವ್ ಅ ಲಾಟ್ ಆಫ್ ಹೆಲ್ಪ್ ಫಾರ್ ದ್ಯಾಟ್ ಎಕ್ಸಾಮ್ಸ್. ಓಕೆ, ಹಾಗೆ ನಮ್ಮ ಚಾನಲ್ನಲ್ಲಿ ಈಗಾಗಲೇ ಗ್ರಾಮರ್ ಕ್ಲಾಸಸ್ಗಳನ್ನ ನಾವು ಮಾಡಿ ಹಾಕಿದ್ದೀವಿ, ಕನ್ನಡ ಇಂಗ್ಲೀಷ್ ನೋಡಿ. ಓಕೆ, ಬೇರೆ ಬೇರೆ ಕ್ಲಾಸಸ್ಗಳು ಇದೆ, ಪಾಠದ ಪ್ರಶ್ನೋತ್ತರಗಳಿರ್ಬೋದು, ಕನ್ನಡ ಇಂಗ್ಲೀಷ್ ಹಿಸ್ಟ್ರಿ ರಿಲೇಟೆಡು. ಓಕೆ, ನೆಕ್ಸ್ಟ್ ನೋಡಿ, ವೃತ್ತ ಅಥವಾ ಚೌಕಗಳ ಬಳಿ ಸುಗಮ ಸಂಚಾರ ಅಪಘಾತಗಳನ್ನು ತಡೆಗಟ್ಟೋದಕ್ಕೋಸ್ಕರ ಬಳಸುವಂತಹ ದೀಪ ಯಾವುದು ಅಂತಂದರೆ ಅದು ಸಂಕೇತ ದೀಪ. ನಾವು ಸುರಕ್ಷಿತವಾಗಿ ರಸ್ತೆಯಲ್ಲಿ ಸಂಚರಿಸಲು ಇರುವ ನಿಯಮಗಳು ಸಂಚಾರ ನಿಯಮಗಳು. ಓಕೆ, ಇನ್ನು ಪಾದಚಾರಿಗಳು ಯಾವ ಬದಿಯಲ್ಲಿ ನಡೆಯಬೇಕು? ಎಡಬದಿಯಲ್ಲಿ ನಡಿಬೇಕು. ಓಕೆ, ಹಾಗೆ ಸಾರಿಗೆ ಸಂಸ್ಥೆಯವರು ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ 1 ವಾರ ಆಚರಿಸುವ ಸಪ್ತಾಹ ಅದು ರಸ್ತೆ ಸುರಕ್ಷತಾ ಸಪ್ತಾಹ. ಓಕೆ, ವಾಹನಗಳ ಸಂಚಾರ ದಟ್ಟಣೆ ಕಡಿಮೆ ಮಾಡೋದಕ್ಕೋಸ್ಕರ, ಇಂಧನ ಉಳಿಸೋದಕ್ಕೋಸ್ಕರ, ಗಾಳಿ ಮಲಿನವಾಗೋದನ್ನು ತಪ್ಪಿಸೋದಕ್ಕೋಸ್ಕರ ಬೆಂಗಳೂರಿನಲ್ಲಿ ಆಚರಿಸುವುದು ಅದು ಯಾವ ದಿನ ಅಂತಂದರೆ ಬಸ್ ದಿನ ಅಂತ. ಅದರ ಉದ್ದೇಶ ಏನಂದರೆ, ಸ್ವತಃ ವಾಹನ ಇರೋರು ಕೂಡ, ಸ್ವಂತ ವೆಹಿಕಲ್ಸ್ ಇರೋರು ಕೂಡ ಅವತ್ತಿಡೀ ದಿನ ಗೌರ್ಮೆಂಟ್ ಬಸ್ಸಲ್ಲೇ ಸಂಚಾರ ಮಾಡೋದು ಅದರ ಮುಖ್ಯ ಉದ್ದೇಶ. ಓಕೆ, ರಸ್ತೆ ಅಪಘಾತಗಳಾದಾಗ ತುರ್ತು ಚಿಕಿತ್ಸೆಗಾಗಿ ನಮ್ಮ ರಾಜ್ಯದಲ್ಲಿರುವ ಉಚಿತ ಆ್ಯಂಬುಲೆನ್ಸ್ ವಾಹನದ ಸಂಖ್ಯೆ 108. ಓಕೆ, ಗೊತ್ತಿರಲಿ ನಿಮಗೆ. ಓಕೆನಾ, ಸೊ ಇನ್ನು ನೆಕ್ಸ್ಟು ನೋಡಿ, ವೆರಿ ಇಂಪಾರ್ಟೆಂಟ್ ಆದಂಥದ್ದು, ತುಂಬ ಈಸಿ ಇದೆ ನೋಟ್ಸ್ಗಳಿದೆಲ್ಲ. ನಿಜವಾಗ್ಲೂ ಈ ನೋಟ್ಸ್ಗಳು ಖಂಡಿತ ಮಕ್ಕಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ, ಅಂದರೆ ಈ ವಸತಿ ಶಾಲೆಗಳಿಗೂ ಇದು ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಸಾರಿಗೆ ಸಂಪರ್ಕ ಪಾಠದಲ್ಲಿ ಇಂಪಾರ್ಟೆಂಟ್ ಆದಂತಹ ನೋಟ್ಸ್ ನೋಡಿ ಏನಿದೆ ಅಂತಂದರೆ, ವೆರಿ ಇಂಪಾರ್ಟೆಂಟು. ಓಕೆ, ಬೆಳವಣಿಗೆಯ ಮೂಲಕ ಅಂಚೆ ಕಚೇರಿಯ ಸಹಾಯದಿಂದ ಕಳುಹಿಸುವ ಸಂಪರ್ಕ ಸಾಧನ ಅಂತಂದರೆ ಅದು ಸಾಧನಾ ಪತ್ರ. ಅತಿ ದೂರದಲ್ಲಿರುವವರೊಂದಿಗೆ ನೇರವಾಗಿ ಮಾತನಾಡಿ ಸಂಪರ್ಕಿಸಬಹುದಾದ ಸಾಧನ ದೂರವಾಣಿ. ಓಕೆ, ದೇಶ ವಿದೇಶಗಳ ಪ್ರತಿದಿನದ ಸುದ್ದಿ ಸಮಾಚಾರ ತಿಳಿಸಿಕೊಡುವಂತಹ ಸಂಪರ್ಕ ಸಾಧನ ಅಂತಂದರೆ ಅದು ದಿನಪತ್ರಿಕೆ. ಓಕೆ, ಇನ್ನು ಪ್ರಾದೇಶಿಕ ಹಾಗೂ ದೇಶ ವಿದೇಶಗಳ ಸುದ್ದಿ, ಮನರಂಜನೆ ಇತ್ಯಾದಿಗಳನ್ನು ನೋಡಿ ಕೇಳಿ ತಿಳಿಯಲು ಸಾಧ್ಯವಾಗುವಂತಹ ಆಕರ್ಷಣೀಯ ಸಂಪರ್ಕ ಸಾಧನ ಅಂತಂದರೆ ಅದು ದೂರದರ್ಶನ. ಓಕೆ, ಇನ್ನು ಮನರಂಜನೆಯೊಂದಿಗೆ ಪ್ರಾದೇಶಿಕ ಹಾಗೂ ದೇಶ ವಿದೇಶಗಳ ಸುದ್ದಿ ಸಮಾಚಾರವನ್ನು ಕೇಳಿ ತಿಳಿಯುವ ಸಂಪರ್ಕ ಸಾಧನ ಅದು ರೇಡಿಯೋ. ಓಕೆ, ಅದು ರೇಡಿಯೋ. ಓಕೆ, ಇನ್ನು ನೆಕ್ಸ್ಟ್ ನೋಡಿ ಏನಿದೆ ಅಂತ. ಓಕೆ, ವೆರಿ ಇಂಪಾರ್ಟೆಂಟು. ಪ್ರಪಂಚದ ಯಾವುದೇ ಮಾಹಿತಿಯನ್ನು ಅತಿ ವೇಗವಾಗಿ ಪಡೆಯಬಹುದಾದ ಅಥವಾ ಕಳುಹಿಸಬಹುದಾದ ಅತ್ಯದ್ಭುತ ಸಂಪರ್ಕ ಸಾಧನ ಅಂತಂದರೆ ಅದು ಕಂಪ್ಯೂಟರ್. ಓಕೆ, ಹಾಗೆ ವಿಜ್ಞಾನಿಗಳು ಮತ್ತು ಅವರ ಅನ್ವೇಷಣೆಗಳು. ಓಕೆ, ಇದು ಕೂಡ ಬಹಳ ಇಂಪಾರ್ಟೆಂಟ್. ವಿಮಾನವನ್ನು ಕಂಡುಹಿಡಿದಿದ್ದು ರೈಟ್ ಸಹೋದರರು. ದೂರವಾಣಿ ಚಾರ್ಲ್ಸ್ ಬೆಬೇಜ್ ಅವರು. ದೂರದರ್ಶನ ಚಾರ್ಲ್ಸ್ ಬೆಬೇಜ್. ಓಕೆ, ಗ್ರಹಾಂ ಬೆಲ್ ದೂರವಾಣಿ. ಓಕೆ, ರೈಟ್ ಸಹೋದರರು ವಿಮಾನ, ಗ್ರಹಾಂ ಬೆಲ್ ದೂರವಾಣಿ, ಚಾರ್ಲ್ಸ್ ಬೆಬೇಜ್ ದೂರದರ್ಶನ, ಮಾರ್ಕೋನಿ ರೇಡಿಯೋ. ಓಕೆ, ಹಾಗೆ ನೋಡಿ, ಭಾರತದ ಪ್ರಧಾನ ಸಾರಿಗೆ ಸಾಧನ ಅಂತಂದರೆ ಅದು ರೈಲು. ಎಸ್, ರೈಲಲ್ಲಿ ಜಾಸ್ತಿ ಜನ ಸಂಚರಿಸ್ತಾರೆ. ಓಕೆ, ಇನ್ನು ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ರೈಲು ಪ್ರಾರಂಭ ಆಗಿದ್ದು ಮುಂಬೈನ ಥಾನೆವರೆಗೆ. ಓಕೆ, ಮುಂಬೈಯಿಂದ ಥಾನೆವರೆಗೆ
34 ಕಿಲೋಮೀಟರ್ ದೂರ ಚಲಿಸಿದ್ದ ವರ್ಷ ಅಂತಂದರೆ 1853ರಲ್ಲಿ. ಮರುಭೂಮಿಯ ಹಡಗು ಅಂತ ಒಂಟೆಗೆ ಕರೀತಾರೆ, ಗೊತ್ತಿರಲಿ. ಓಕೆ, ಒಂಟೆ ವೆರಿ ಈಸಿ ಅಲ್ವಾ, ಇದು ನಿಮಗೆಲ್ಲ ಗುರ್ತಿರುವಂಥದ್ದು ಮರುಭೂಮಿ. ಓಕೆ, ಬಹಳ ಈಸಿ ಆದಂಥದ್ದು. ಓಕೆ, ಇನ್ನು ನೆಕ್ಸ್ಟ್ ನೋಡಿ, ಸಮುದ್ರದ ಆಳದಲ್ಲಿ ಸಂಚರಿಸುವ ನೌಕೆ ಸಬ್ಮರೀನ್ ನೌಕೆ, ಜಲಾಂತರ್ಗಾಮಿ ಅಂತ ಹೇಳ್ತಾರೆ. ಭೂಮಿಯಿಂದ ಹೊರಗೆ ಹೋಗಿ ಅಧ್ಯಯನ ನಡೆಸುವ ನೌಕೆ ಆಕಾಶ ನೌಕೆ. ಇನ್ನು ಪತ್ರಿಕೆಯ ವಿಧಗಳು ನೋಡಿ, ದೈನಿಕ ಪತ್ರಿಕೆ ಅಂದರೆ ದಿನಪತ್ರಿಕೆ ಅಂದರೆ ಪ್ರತಿದಿನದ ಪತ್ರಿಕೆ. ವಾರಪತ್ರಿಕೆ ಅಂದರೆ 7 ತಿಂಗಳಿಗೊಮ್ಮೆ, ವಾರಪತ್ರಿಕೆ ಅಂದರೆ 7 ದಿನಗಳಿಗೊಂದು ಸತಿ ಬರುವಂಥದ್ದು. ಇನ್ನು ಪಾಕ್ಷಿಕ ಪತ್ರಿಕೆ ಅಂದರೆ 15 ದಿನಕ್ಕೊಂದು ಸತಿ ಬರುವಂಥದ್ದು. ಮಾಸಿಕ ಪತ್ರಿಕೆ ಅಂತಂದರೆ ಅದು ತಿಂಗಳಿಗೆ ಒಂದು ಸತಿ ಬರುವಂಥದ್ದು. ಓಕೆ, ಇನ್ನು ಸಾಕಾಣಿಕೆಗಾಗಿ ಹಿಂದಿನ ಕಾಲದಲ್ಲಿ ಬಳಸುತ್ತಿದ್ದಂತಹ ಪ್ರಾಣಿಗಳು ಅಂತಂದರೆ ಎತ್ತು, ಕುದುರೆ, ಕತ್ತೆ, ಆನೆ, ಒಂಟೆ. ಈಗಲೂ ಕೂಡ ಸಾಕಲಿಕ್ಕೋಸ್ಕರ ಎತ್ತು, ಕುದುರೆ, ಕತ್ತೆಗಳನ್ನ ಬಳಸ್ತಾರೆ. ಆನೆ, ಒಂಟೆಗಳನ್ನು ವಿಶೇಷವಾಗಿ ಕಡಿಮೆ ಅಂದರೆ ಈಗ ಇಂಪಾರ್ಟೆಂಟ್ ಅಂದರೆ ಈಗ ಮೈಸೂರು ಜಂಬೂ ಸವಾರಿಗೆ ಆನೆ ಬೇಕು, ಈ ಥರ ಅಂದರೆ ಅಲ್ಲಿ ಫಾರೆಸ್ಟಲ್ಲೇ ಆನೆಗಳ ಮಾವುತರು ಇರ್ತಾರೆ, ಅವರು ಅದನ್ನು ನೋಡ್ಕೊಳ್ತಾ ಇರ್ತಾರೆ ಫಾರೆಸ್ಟಲ್ಲಿ. ಓಕೆ, ಅವರಿಂದ ಅದನ್ನು ತಗೊಳ್ತಾರೆ. ಹಾಗಂತ ಯಾರು ಮನೆಯಲ್ಲಿ ಆನೆ, ಒಂಟೆಗಳನ್ನ ಸಾಕ್ಲಿಕ್ಕೆ ಹೋಗಲ್ಲ. ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರಿಗೆ ಕುದುರೆಗಳು, ಆನೆಗಳು ಬೇಕಾಗಿತ್ತು ಯುದ್ಧ ಮಾಡಲಿಕ್ಕೆ, ಹಾಗಾಗಿ ನೆಸಸರಿ ಇರ್ತಿತ್ತು. ಸೊ ದ್ಯಾಟ್ ಪರ್ಪಸ್ ಆವಾಗ ಸಾಕ್ತಾಯಿದ್ರು ಆನೆಗಳನ್ನ, ಒಂಟೆಗಳನ್ನ, ಸಾಕಷ್ಟು ಆನೆಗಳನ್ನ, ಸಾವಿರಾರು ಆನೆಗಳನ್ನ ಸಾಕ್ತಾಯಿದ್ರು. ಓಕೆ, ಇನ್ನು ಮುಂದುವರೆದು ನೋಡಿ, ಖಂಡಿತ ಇನ್ನು ಮುಂದಿನ ಪಾಯಿಂಟ್ಸ್ಗಳು ತುಂಬ ಇಂಪಾರ್ಟೆಂಟ್ ಆದಂಥದ್ದು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನೆನಪಿರಲಿ. ಓಕೆ, ವೆರಿ ಇಂಪಾರ್ಟೆಂಟೇ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಾವು ಪತ್ರ ಅಥವಾ ಪಾರ್ಸಲ್ ಕಳಿಸುವಾಗ ಅಂಚೆ ಇಲಾಖೆಯವರು ನಿರ್ದಿಷ್ಟಪಡಿಸಿದ ಹಣವನ್ನು ನೀಡಿ ಪಡೆಯುವ ಚೀಟಿ ಅದು ಅಂಚೆ ಚೀಟಿ. ನಾವು ನಮ್ಮ ಪರಿಚಯಸ್ಥರಿಗೆ ಅಥವಾ ಸಂಬಂಧಿಕರಿಗೆ ಪತ್ರ ಬರೆಯುವಾಗ ಅಂಚೆ ಇಲಾಖೆಯವರು ನೀಡುವ ಪತ್ರ ಅಂಚೆ ಪತ್ರ. ನಾವು ಬರೆದ ಪತ್ರಗಳು ಅಥವಾ ಪಾರ್ಸಲ್ಗಳನ್ನು ಅತಿ ಶೀಘ್ರದಲ್ಲಿ ತಲುಪಿಸಲು ಇರುವಂತಹ ಸೇವೆ ಸ್ಪೀಡ್ ಪೋಸ್ಟ್. ಹಿಂದಿನ ಕಾಲದಲ್ಲಿ ಬಳಸ್ತಾ ಇದ್ದಂತಹ ಸಂಪರ್ಕ ಸಾಧನಗಳು ಅಂದರೆ ಅಂಚೆ ಪತ್ರ, ರೇಡಿಯೋ ಮತ್ತು ದಿನಪತ್ರಿಕೆಗಳು. ಓಕೆ, ಇನ್ನು ಈಗಿನ ಕಾಲದಲ್ಲಿ ಬಳಸುತ್ತಿದ್ದಂತಹ ಸಂಪರ್ಕ ಸಾಧನಗಳು ಅಂದರೆ ಟೆಲಿಫೋನ, ಫ್ಯಾಕ್ಸ್ ಯಂತ್ರ, ಕಂಪ್ಯೂಟರ್, ದೂರದರ್ಶನ, ಮೊಬೈಲ್, ಇಂಟರ್ನೆಟ್. ಓಕೆ, ವೆರಿ ಇಂಪಾರ್ಟೆಂಟ್. ಓಕೆ, ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲನ್ನು ನೋಟಿಫಿಕೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕನ್ನಡ ಸಂಧಿಗಳಿರ್ಬೋದು, ಇಂಗ್ಲೀಷ್ ಗ್ರಾಮರ್ ಕ್ಲಾಸಸ್ಗಳಿದೆ, ತುಂಬ ಸರಳವಾಗಿ ಸುಲಭವಾಗಿ ಅರ್ಥ ಆಗೋ ಹಾಗೆ ಮಾಡಿದ್ದೀವಿ, ಎಲ್ಲ ಮಕ್ಕಳಿಗೂ ಕೂಡ ಸುಲಭ ಅನಿಸೋ ಹಾಗೆ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ, ಆಲನ್ನು ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಪ್ರತಿದಿನ ನಾವು ಅಪ್ಲೋಡ್ ಮಾಡೋ ಎಲ್ಲ ನೋಟ್ಸು ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ, ವಿಡಿಯೋ ಕೆಳಗಡೆ ಲೈಕ್ ಬಟನ್ ಕಾಣಿಸ್ತದೆ, ಹಾಗೆ ಒಂದು ಲೈಕ್ ಕೊಡಿ ವಿಡಿಯೋಗೆ. ಓಕೆ, ಈ ವಿಡಿಯೋ ನಿಮಗೆ ನೋಡೋದಾದಮೇಲೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಸಹಾಯವಾಗಲಿ ಅಂತ ಹೇಳ್ತಾ. ಓಕೆ, ನೆಕ್ಸ್ಟ್ ನೋಡಿ ಏನಿದೆ ಅಂತ. ದೊಡ್ಡ ಕುಟುಂಬಗಳು ಚಿಕ್ಕ ಕುಟುಂಬಗಳಾಗಿ ಬದಲಾಗಲು ಏನು ಕಾರಣ ಅಂತಂದರೆ ನೋಡಿ, ಪರಸ್ಪರ ಸಹಕಾರ, ಹೊಂದಾಣಿಕೆ ಕೊರತೆ ಇರೋದರಿಂದ, ಹಾಗೆ ಕೆಲಸದ ಹಂಚಿಕೆಯಲ್ಲಿ ಅಸಮಾನತೆ ಇರೋದರಿಂದ. 3 ತಲೆಮಾರಿನ ವಂಶವೃಕ್ಷದ ಉಪಯೋಗ, ಧಾರ್ಮಿಕ ವಿಧಿವಿಧಾನ ಮತ್ತು ವ್ಯವಹಾರ. ಓಕೆ, ಇನ್ನು ಜೈನ ಮತದ ಬಹುಮುಖ್ಯ ತತ್ವ ಅಂತಂದರೆ ಅಹಿಂಸೆ. ಓಕೆ, ಹಿಂಸೆಯನ್ನು ಮಾಡದೇ ಇರುವಂಥದ್ದು. ಓಕೆ, ಇನ್ನು ಸಸ್ಯ ವಿಜ್ಞಾನದ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗುವಂತಹ ಗ್ರಂಥ ಇದೆ, ಯಾವುದಂದರೆ ಹಸಿರು ಹೊನ್ನು. ಈ ಗ್ರಂಥದ ಕರ್ತೃ ಶ್ರೀ BGL ಸ್ವಾಮಿಯವರು. ಓಕೆ, ಇನ್ನು ಪ್ರಖ್ಯಾತ ಸಾಹಿತಿ DV ಗುಂಡಪ್ಪನವರ ಪುತ್ರ BGL ಸ್ವಾಮಿಯವರು. ಓಕೆ, DV ಗುಂಡಪ್ಪನವರು ಮಂಕುತಿಮ್ಮನ ಕಗ್ಗ, ಹಾಗೆ ಜ್ಞಾಪಕ ಶಾಲೆ ನೋಡಿ ಎಷ್ಟು ಚೆಂದ ಇವೆ ಪುಸ್ತಕಗಳು, ಅವ್ರದ್ದು ಕಾದಂಬರಿಗಳು, ಕೃತಿಗಳು ತುಂಬ ಚೆನ್ನಾಗಿದೆ. ಟೈಮ್ ಸಿಕ್ಕರೆ ದಯವಿಟ್ಟು ತೊಗೊಂಡು ಓದಿ. ಓಕೆ, ಹಾಗೆ SL ಭೈರಪ್ಪನವ್ರದ್ದು ಇರಬಹುದು, ಬಹಳಷ್ಟು ಇದೆ. ಓಕೆ, ಪುಸ್ತಕಗಳು ಸಾಕಷ್ಟಿದೆ, ಉತ್ತಮ ಮೌಲ್ಯಗಳನ್ನ ಕಲಿಸುವಂತಹ ಪುಸ್ತಕಗಳು. ಓಕೆ,
ನೆಕ್ಸ್ಟ್ ನೋಡಿ, ಧರ್ಮ ಮೌಲ್ಯಗಳು ಸಾಂಸ್ಕೃತಿಕ ಆಚರಣೆಗಳಿಗಿಂತ ಕೂಡಿರೋ ಒಂದು ಸಣ್ಣ ಘಟಕ ಅಂತಂದರೆ ಅದು ಕುಟುಂಬ. ಓಕೆ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಅಂತಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಸರು. ರಾಷ್ಟ್ರಕವಿ ಹಾಗೂ ನಾಡಗೀತೆಯಾದ ಜೈ ಭಾರತ ಜನನಿಯ ತನುಜಾತೆಯನ್ನು ಬರೆದವರು ಕುವೆಂಪು ಅವರು. ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಕವಿ ಅಂತಂದರೆ ಅದು ಕೂಡ ಕುವೆಂಪು ಅವರು. ಹಾಗೆ ಕಿತ್ತೂರು ರಾಣಿ ಚೆನ್ನಮ್ಮನ ಜನ್ಮಸ್ಥಳ ಬೆಳಗಾವಿಯ ಕಾಕತಿಯೇ. ಓಕೆ, ಇನ್ನು ಪ್ರಖ್ಯಾತ ಹಿಂದೂಸ್ತಾನಿ ಗಾಯಕಿಯಾದ ಗಂಗೂಬಾಯಿ ಹಾನಗಲ್ ಅವರ ಜನ್ಮಸ್ಥಳ ಧಾರವಾಡ. ಓಕೆ, ಇನ್ನು ವಿದ್ಯುತ್ ಬಲ್ಬನ್ನು ವಿದ್ಯುತ್ ಬಲ್ಬನ್ನು ಕಂಡುಹಿಡಿದಂತಹ ವಿಜ್ಞಾನಿ ಥಾಮಸ್ ಅಲ್ವಾ ಎಡಿಸನ್ ಅಂತ. ಓಕೆ, ಇನ್ನು ದೃಷ್ಟಿ ವಿಕಲಚೇತನರು ಬಳಸುವಂತಹ ಲಿಪಿ ಅಂದರೆ ಅದನ್ನು ಬ್ರೈಲ್ ಲಿಪಿ ಅಂತ ಕರೀತಾರೆ. ಓಕೆ, ಬ್ರೈಲ್ ಲಿಪಿ ಅಂತ ಅದನ್ನು ಕರೀತಾರೆ. ಇದು ರಿಲೇಟೆಡ್ ಆದಂತಹ ಇನ್ನೂ ಸಾಕಷ್ಟು ವಿಡಿಯೋಸ್ಗಳಿದೆ ನಮ್ಮ ಚಾನಲ್ನಲ್ಲಿ, ನೀವು ನೋಡಬಹುದು. ಓಕೆ, ಆಲ್ಮೋಸ್ಟು ಎಲ್ಲ ಕ್ಲಾಸಸ್ ಮಾಡಿ ಹಾಕಿದ್ದೀವಿ. ಇಲ್ಲಿ ವಿಡಿಯೋ ತುಂಬ ದೊಡ್ಡದಾಗುತ್ತೆ ಅನ್ನೋ ಕಾರಣಕ್ಕೆ ಕೆಲವೊಂದಿಷ್ಟು ಪಾಠಗಳನ್ನ ತಗೊಂಡಿದ್ದೀವಿ. ಎಲ್ಲ ಪಾಠ ಇಲ್ಲ, ಪ್ರತಿಯೊಂದು ವಿಡಿಯೋದಲ್ಲೂ ಸ್ವಲ್ಪ ಸ್ವಲ್ಪ ಪಾಠಗಳನ್ನು ನಾವು ಮಾಡ್ತಾಯಿದ್ದೀವಿ. ಓಕೆ, ಸೊ ನೋಡ್ತಾ ಇರಿ. 4th 5th ಸೇರಿಸಿದೆ ಇದು. ಯಾಕಂದರೆ ಅದು 2 ಕ್ಲಾಸ್ ಸೇರಿ ಮಾಡ್ತಾ ಇರೋದು ಕಾರಣ ಏನಂತಂದರೆ ನವೋದಯ ಮೊರಾರ್ಜಿ ಸ್ಕೂಲ್ಗಳ ಎಕ್ಸಾಮ್ಸ್ಗೂ ಕೂಡ ನಿಮಗೆ ಇಟ್ ವಿಲ್ ಲಾಟ್ ಆಫ್ ಹೆಲ್ಪ್. ಓಕೆ, ಸೊ ದ್ಯಾಟ್ ಪರ್ಪಸ್ ಮಾಡ್ತಾಯಿದ್ದೀವಿ ನೋಡಿ. ಓಕೆ, ಇನ್ನು ನೆಕ್ಸ್ಟ್ ನೋಡಿ, ಹಿಸ್ಟ್ರಿ ಕ್ಲಾಸಸ್ಗಳು ಸಪ್ರೇಟಾಗೇ ಇದೆ. ಓಕೆ, 9th 10th ಇರ್ಬೋದು, ಹೈಸ್ಕೂಲದ್ದು ಇರ್ಬೋದು, ಕಿರಿಯ ಪ್ರಾಥಮಿಕ ಶಾಲೆದಿರ್ಬೋದು, ನೋಟ್ಸ್ಗಳಿದೆ, ನೀವು ನೋಡ್ಬೋದು. ಪಾಠದ ಪ್ರಶ್ನೋತ್ತರಗಳು ಇದೆ. ಇನ್ನು ವಾಕ್ ಮತ್ತು ಶ್ರವಣ ವಿಕಲಚೇತನರು ಬೇರೆಯವರೊಂದಿಗೆ ಸಂವಹನ ಮಾಡೋದಕ್ಕೋಸ್ಕರ ಅವರು ಸಂಕೇತಾಕ್ಷರದ ಮೂಲಕ ಸಂವಹನವನ್ನು ಮಾಡ್ತಾರೆ. ನಮ್ಮ ಜೀವನ ಪೂರ್ತಿ ರೋಗಿಗಳಿಗೆ, ಕೈಲಾಗದವರಿಗೆ, ಅನಾಥರಿಗೆ ಸೇವೆ ಮಾಡಿದವರು ಅಂತ ತಮ್ಮ ಜೀವನ ಪೂರ್ತಿ ರೋಗಿಗಳಿಗೆ, ಕೈಲಾಗದೇ ಇರೋರಿಗೆ, ಅನಾಥರಿಗೆ ಸೇವೆ ಮಾಡಿದವರು ಅಂತಂದರೆ ಅದು ಮದರ್ ತೆರೇಸಾ ಅವರು. ಇನ್ನು ಕುವೆಂಪುರವರು ಮಕ್ಕಳಿಗಾಗಿ ಬರೆದಂತಹ ಪುಸ್ತಕ ಅಂತಂದರೆ ಅದು ಕಿಂದರ ಜೋಗಿ ಪುಸ್ತಕ. ಓಕೆ, ಕಿಂದರ ಜೋಗಿ ಅದು ಮೂವಿ ಕೂಡ ಆಗಿದೆ. ಓಕೆ, ಕಿಂದರ ಜೋಗಿ. ಇನ್ನು ನನ್ನ ಗೋಪಾಲ, ಆಮೇಲೆ ಅಮಲನ ಕತೆ. ಓಕೆ, ನನ್ನ ಗೋಪಾಲ ಹಾಗೆ ಅಮಲನ ಕತೆ ಇವು ಕೂಡ ಕುವೆಂಪು ಅವರು ಮಕ್ಕಳಿಗೋಸ್ಕರ ಬರೆದಂತಹ ಪುಸ್ತಕಗಳು. ಓಕೆ, ಇನ್ನು ಕಿತ್ತೂರು ರಾಣಿ ಚೆನ್ನಮ್ಮನವರ ಆಸಕ್ತಿಕರ ಕ್ಷೇತ್ರಗಳು ಯಾವುದು ಅಂತಂದರೆ ಅದು ಕುದುರೆ ಸವಾರಿ, ಕತ್ತಿ ವರಸೆ ಮತ್ತು ಬಿಲ್ಲು ವಿದ್ಯೆನಲ್ಲಿ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇತ್ತು. ಇನ್ನು ಕಿತ್ತೂರು ರಾಣಿ ಚೆನ್ನಮ್ಮನವರ ಪತಿ ಕಿತ್ತೂರಿನ ದೇಸಾಯಿ ಮಲ್ಲಸರ್ಜಾ ಅವರು. ಓಕೆ, ಇನ್ನು 1955ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂತಹ ಭಾರತದ ಅತ್ಯುತ್ತಮ ತಂತ್ರಜ್ಞಾನಿ ಅಥವಾ ವಿಜ್ಞಾನಿ ಸರ್ ಎಂ ವಿಶ್ವೇಶ್ವರಯ್ಯ ಅವರು. ಇನ್ನು ಸಿ ವಿ ರಾಮನ್ ಅವರು ಕೂಡ ನಮ್ಮ ಕನ್ನಡದ ವಿಜ್ಞಾನಿ, ಶ್ರೇಷ್ಠವಾದಂತಹ ವಿಜ್ಞಾನಿ, ಉತ್ತಮ. ಅವ್ರದ್ದು ಪಾಠ ಕೂಡ ಇದೆ ಹೈಸ್ಕೂಲಿಗೆ ಅಲ್ವಾ. ರಾಮನ್ ಅವ್ರದ್ದು ಬಹಳಷ್ಟು ಇಂಪಾರ್ಟೆಂಟ್ ಆದಂಥದ್ದು. ಓದಿ ನೋಟ್ ಮಾಡ್ಕೊಳ್ಳಿ. ಅವರು ಆ ಮಹನೀಯರ ಜೀವನ ಚರಿತ್ರೆ, ಅವರು ಸಾಧನೆ ಮಾಡಿರ್ತಕ್ಕಂತಹ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಅವರ ಸಾಧನೆಯ ಪುಸ್ತಕಗಳಿದೆ. ಅವುಗಳು ನಿಮಗೆ ಬಹಳಷ್ಟು ಎಲ್ಲ ಥರದಿಂದ ಸ್ಫೂರ್ತಿ ಹಾಗೆ ಉತ್ತಮವಾದಂತಹ ಹೆಲ್ಪ್ ಆಗುತ್ತೆ ಖಂಡಿತ ನಿಮಗೆ ಫ್ಯೂಚರಲ್ಲಿ. ತಗೊಂಡು ಓದಿ ಓಕೆನಾ ಪುಸ್ತಕಗಳನ್ನ. ಹಾಗೆ ಕೇಂದ್ರ ಮಂತ್ರಿ ನೋಡಿ, ಈಗ GK ರಿಲೇಟೆಡ್ ಕ್ವಶನ್ಸ್ ಅದು. ಓಕೆ, ಕೇಂದ್ರ ಮಂತ್ರಿಯಾದ ಭಾರತದ ಮೊದಲ ಮಹಿಳೆ ರಾಜ್ಕುಮಾರಿ ಅಮೃತ್ ಕೌರ್. ಓಕೆ, ಹಾಗೆ ಒಲಿಂಪಿಕ್ ಕ್ರೀಡೆಯಲ್ಲಿ ಪದಕ ಪಡೆದ ಪ್ರಥಮ ಮಹಿಳೆ ಅಂತಂದರೆ ಅದು ಕರ್ಣಂ ಮಲ್ಲೇಶ್ವರಿ. ಸ್ವತಂತ್ರ ಭಾರತದ ಪ್ರಥಮ ಗವರ್ನರ್ ಜನರಲ್ ಮೌಂಟ್ ಬ್ಯಾಟನ್. ಭಾರತದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರು ಸುಕುಮಾರ್ ಸೇನ್. ಓಕೆ, ಭಾರತದ ಮೊದಲ ಗೃಹ ಮಂತ್ರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು. IPS ಅಧಿಕಾರಿಯಾದಂತಹ ಪ್ರಥಮ ಮಹಿಳೆ ಅಂತಂದರೆ ಅದು ಕಿರಣ್ ಬೇಡಿ. ಅತ್ಯಂತ ವಿಶಾಲ ಮತ್ತು ಆಳವಾದ ಸಾಗರ ಪೆಸಿಫಿಕ್ ಸಾಗರ. ಗೋಬರ್ ಗ್ಯಾಸ್ನಲ್ಲಿರುವಂತಹ ಪ್ರಮುಖ ಅನಿಲ ಅಂತಂದರೆ ಅದು ಮೀಥೇನ್. ಓಕೆ, ಈ ಗೋಬರ್ ಗ್ಯಾಸ್ಗಳದ್ದಿರ್ಬೋದು, ಹಾಗೆ ಸಾವಯವ ಗೊಬ್ಬರದ್ದಿರಬಹುದು,
ತಿಳ್ಕೊಳ್ಳಿ, ಬಹಳಷ್ಟು ಹೆಲ್ಪ್ ಆಗುವಂಥದ್ದು. ಪರಿಸರಕ್ಕೆ ಅಥವಾ ಜನರಲ್ ಸೈನ್ಸಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ನಿಜವಾಗ್ಲೂ ಬಹಳ ಹೆಲ್ಪ್ಫುಲ್ ಆಗಿರುವಂತಹದ್ದು. ಓಕೆ, ಅದು ನಿಮಗೆ ಮುಂದೆ ಲೈಫಲ್ಲೂ ಕೂಡ ಎದಕ್ಕಾದರೂ ಯೂಸ್ ಆಗೇ ಆಗುತ್ತೆ. ಯಾರು ಫಾರ್ಮರ್ಸ್ ಆಗೋದಾಗಿದ್ದರೆ ಅಥವಾ ಬಾಟ್ನಿನಲ್ಲಿ ಯಾರು ಇಂಟ್ರೆಸ್ಟ್ ಪಟ್ಟು ಅದರಲ್ಲಿ ಬಾಟ್ನಿ ಸಬ್ಜೆಕ್ಟ್ ತಗೊಂಡು ಕಲಿಯೋರಾಗಿದ್ದರೆ ನಿಮಗೆ ಖಂಡಿತ ತುಂಬ ಯೂಸ್ ಆಗುತ್ತೆ. ಹಾಗಾಗಿ ಓಕೆ, ಇನ್ನು ನೆಕ್ಸ್ಟ್ ನೋಡಿ ಇಂಪಾರ್ಟೆಂಟ್ ಪಾಯಿಂಟ್ಗಳು. ಭಾರತದ ರಾಜ್ಯವೊಂದರ ಮುಖ್ಯಮಂತ್ರಿಯಾದ ಮೊದಲ ಮಹಿಳೆ ಸುಚೇತಾ ಕೃಪಲಾನಿ, ಉತ್ತರ ಪ್ರದೇಶದವರವರು, ಗೊತ್ತಿರಲಿ. ಹಾಗೆ ಸೇನಾಪಡೆಯ ಪ್ರಥಮ ಮಹಾದಂಡನಾಯಕರು ಜನರಲ್ KM ಕಾರ್ಯಪ್ಪ ಅವರು. ನೊಬೆಲ್ ಪ್ರಶಸ್ತಿ ಪಡೆದ ಪ್ರಥಮ ಮಹಿಳೆ ಮದರ್ ತೆರೆಸಾ. ಇನ್ನು ಒಲಿಂಪಿಕ್ಸ್ ಚಿಹ್ನೆಯಾದ 5 ಬಳೆಗಳಿರುವಂತಹ ಬಣ್ಣಗಳು ಅಂತಂದರೆ ನೀಲಿ, ಹಳದಿ, ಕೆಂಪು, ಕಪ್ಪು ಮತ್ತು ಹಸಿರು. ಓಕೆ, ಹಾಗೆ ಬೆಳಕು ಎಷ್ಟು ಬಣ್ಣಗಳಿಂದ ಕೂಡಿದೆ ಅಂತಂದರೆ 7. ಓಕೆ, ಹಾಗೆ ನೆಕ್ಸ್ಟ್ ನೋಡಿ, ಜಗತ್ತಿನ ಅತ್ಯಂತ ಎತ್ತರದ ಏಕಶಿಲಾ ಮೂರ್ತಿ ಅಂತಂದರೆ ಅದು ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹ. ಇನ್ನು ಕವನ ಸಂಕಲನವನ್ನು ಆಧರಿಸಿ ಭಾರತದಲ್ಲಿ ನಿರ್ಮಿಸಿದ ಕನ್ನಡದ ಏಕೈಕ ಚಲನಚಿತ್ರ ಅಂತಂದರೆ ಮೈಸೂರು ಮಲ್ಲಿಗೆ. ಓಕೆ, ಅತಿ ಹೆಚ್ಚು ಕಣ್ಣಿನ ಚಿಕಿತ್ಸೆ ಮಾಡಿ ಗಿನ್ನಿಸ್ ದಾಖಲೆ ಮಾಡಿದ ಕನ್ನಡಿಗ ಅಂತಂದರೆ ಡಾಕ್ಟರ್ CM ಮೋದಿ ಅವರು. MC ಮೋದಿ ಅವರು. ಸಾರಿ ಫಾರ್ ದ್ಯಾಟ್, ಐ ಮೇಡ್ ಅ ಸ್ಮಾಲ್ ಮಿಸ್ಟೇಕ್ ಹಿಯರ್ ಇನ್ ದಿಸ್ ರೀಡಿಂಗ್. ಓಕೆ, ಸಾರಿ ಫಾರ್ ದ್ಯಾಟ್. MC ಮೋದಿ ಅವರು. ಓಕೆನಾ, ಡೋಂಟ್ ಹ್ಯಾವ್ ಎನಿ ಕನ್ಫ್ಯೂಸಸ್. ಓಕೆ, ಸಾರಿ ಫಾರ್ ದ್ಯಾಟ್. MC ಮೋದಿ ಅವರು. ಓಕೆನಾ, ಇನ್ನು ನೆಕ್ಸ್ಟ್ ನೋಡಿ, ವೆರಿ ಇಂಪಾರ್ಟೆಂಟ್, ಕನ್ನಡ ಚಲನಚಿತ್ರಗಳಿರ್ಬೋದು, ಕಾದಂಬರಿಗಳ ಆಧಾರಿತ ಚಲನಚಿತ್ರಗಳು. ನೀವು ಮೂವಿ ನೋಡ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ಆ ಡೈರೆಕ್ಟರು ಅರ್ಧ ಕಾದಂಬರಿ ಕತೆ ತಗೊಂಡ್ರೆ ಇನ್ನು ಅರ್ಧ ಅವರು ತಾವು ಸ್ವಂತ ಓನ್ ಅದರಲ್ಲಿ ಸೇರಿಸಿರ್ತಾರೆ. ಸೊ ದ್ಯಾಟ್ ಪರ್ಪಸ್ ಬಹಳ ಉತ್ತಮವಾದಂತಹ ಕಾದಂಬರಿಗಳಿದೆ, ನಾವೆಲ್ಸು, ಕನ್ನಡದಲ್ಲಿರ್ಬೋದು, ಇಂಗ್ಲೀಷ್ನಲ್ಲಿರ್ಬೋದು, ಆಮೇಲೆ ಮಲಯಾಳಮಲ್ಲಿರ್ಬೋದು, ಬೆಂಗಾಳಿನಲ್ಲಿರ್ಬೋದು, ಬಹಳಷ್ಟು ಚೆನ್ನಾಗಿರ್ತಕ್ಕಂತಹದ್ದು. ಅದು ತಮಿಳ್ನಾಡಲ್ಲೂ ಕೂಡ, ತಮಿಳು ಭಾಷೆನಲ್ಲೂ ಬಹಳಷ್ಟು ಸುಂದರವಾದಂತಹ ಕಾದಂಬರಿಗಳಿದೆ. ಜೊತೆಗೆ ತಮಿಳ್ನಾಡಲ್ಲಿ ಬರತಕ್ಕಂತಹ ಸೂಫಿ ಸಂತರ ಜೀವನ ಚರಿತ್ರೆಗಳನ್ನು ನೀವು ತಗೊಂಡು ಓದಲೇಬೇಕು. ಬಹಳ ಮುಖ್ಯವಾದಂಥದ್ದು, ಜೀವನಕ್ಕೆ ತುಂಬ ಅದ್ಭುತವಾದಂತಹ ತಿರುಗಳನ್ನ ಕೊಡುವಂಥದ್ದವೆಲ್ಲ ಸೂಫಿ ಸಂತರ ಕಥೆಗಳು. ಓಕೆ, ಅವುಗಳನ್ನ ಓದಿ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಟು ಯು ಹಿಯರ್. ಓಕೆ, ಪುಸ್ತಕ ಓದೋ ಇಂಟ್ರೆಸ್ಟ್ ಇರೋರು ನಾನು ಹೇಳ್ತಾ ಇದ್ದೇನೆ. ಓಕೆ, ಆ್ಯಂಡ್ ನೆಕ್ಸ್ಟ್ ನೋಡಿ, ಕರ್ನಾಟಕದಿಂದ ಭಾರತದ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾದ ಮೊದಲಿಗರು BD ಜತ್ತಿ ಅವರು. ಓಕೆನಾ, ಹಾಗೆ ಪ್ರಥಮ ರಾಜ್ಯಪಾಲರಾದ ಕನ್ನಡಿಗ ಯಾರಂದರೆ B ರಾಜಯ್ಯ ಅವರು. ಓಕೆ, ಹಾಗೆ ಕರ್ನಾಟಕದ ಪ್ರಥಮ ಮಹಿಳಾ ರಾಜ್ಯಪಾಲರು VS ರಮಾದೇವಿ. ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ KC ರೆಡ್ಡಿ ಅವರು. ಓಕೆ, KC ರೆಡ್ಡಿ ಅವರು ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ. ಓಕೆ, ಹಾಗೆ ನೆಕ್ಸ್ಟ್ ನೋಡಿ, ಕನ್ನಡದ ಕೆಲಸಕ್ಕೆ ಡಾಕ್ಟರೇಟ್ ಪದವಿ ಗಳಿಸಿದ ಮೊದಲಿಗರು ಫರ್ಡಿನಾಂಡ್ ಕೀಟಲ್ ಅವರು. ಇನ್ನು ಕರ್ನಾಟಕದ ಪ್ರಥಮ ರಾಜ್ಯಪಾಲರು ಜಯಚಾಮರಾಜೇಂದ್ರ ಒಡೆಯರು. ಇನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ಜ್ಞಾನಪೀಠ ಪ್ರಶಸ್ತಿ ಪಡೆದ ಕರ್ನಾಟಕದ ಪ್ರಥಮ ಸಾಹಿತಿ ಅಂತಂದರೆ ಅದು ಕುವೆಂಪು ಅವರು. ಹಾಗೆ ಕರ್ನಾಟಕ ರಾಜ್ಯದ ಪ್ರಥಮ ವಿಧಾನಸಭಾ ಅಧ್ಯಕ್ಷರು ವಿ ವೆಂಕಟಪ್ಪ ಅವರು. ಕರ್ನಾಟಕದ ಪ್ರಥಮ ರಾಜ್ಯಪಾಲರು ಜಯಚಾಮರಾಜೇಂದ್ರ ಒಡೆಯರು. ಇನ್ನು ದೇವರ ದಾಸಿಮಯ್ಯ ಕನ್ನಡದ ಮೊದಲ ವಚನಕಾರ ದೇವರ ದಾಸಿಮಯ್ಯನವರು. ಓಕೆ, ಮೊದಲ ವಚನಕಾರ ದೇವರ ದಾಸಿಮಯ್ಯನವರು. ಈ ವಚನಕಾರರಿರ್ಬೋದು, ಹಾಗೆ ಕೀರ್ತನಕಾರರಿರ್ಬೋದು, ದಾಸ ಸಾಹಿತ್ಯದಲ್ಲಿ ಹಾಗೆ ವಚನ ಸಾಹಿತ್ಯದಲ್ಲಿ ಇಂಪಾರ್ಟೆಂಟ್ ಆದಂಥವ್ರಷ್ಟೇ ಅಂತ ಅಲ್ಲ, ಈಚ್ ಆ್ಯಂಡ್ ಎವ್ರಿಬಡಿ. ಓಕೆ, ಅವ್ರದ್ದು ಕಾವ್ಯನಾಮ ಇರ್ಬೋದು, ಅಂಕಿತ ನಾಮಗಳಿರ್ಬೋದು, ಅನ್ವರ್ಥ ನಾಮಗಳಿರ್ಬೋದು, ಅವರಿಗಿರಿದಂತಹ ಬಿರುದುಗಳಿರ್ಬೋದು, ವೆರಿ ಇಂಪಾರ್ಟೆಂಟ್. ಓಕೆ, ನಾವು ಪ್ರತಿದಿನದ ವಿಡಿಯೋದಲ್ಲೂ ಇದರಲ್ಲಿ ಮಾಡ್ತಾ ಇರ್ತೀವಿ, ನೋಡ್ತಾ ಇರಿ. ಓಕೆ, ಸಾಕಷ್ಟು ನೋಟ್ಸ್ಗಳಿಗೆಲ್ಲ ಕಡೆ ಅವೈಲೇಬಲ್ ಇದೆ. ಆದರೆ ಓದೋದನ್ನು ಬಿಡಬೇಡಿ. ನಮ್ಮ ಚಾನಲ್ ನೋಡಬೇಕು ಅಂತಲ್ಲ,
ಯಾವುದಾದ್ರೂ ಚಾನಲ್ನ ನೋಡಿ ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಓದಿ. ಓಕೆ, ಪುಸ್ತಕಗಳು ಜಾಸ್ತಿ ಅದರಲ್ಲಿ ಎಲ್ಲ ನಾಲೆಜು ಇರುತ್ತೆ. ಓಕೆ, ಹಾಗಾಗಿ ನೋಡಿ. ಬಹಳ ಸುಂದರ ಮತ್ತು ಉಂಗುರಗಳಿಂದ ಕೂಡಿರ್ತಕ್ಕಂತಹ ಗ್ರಹ ಅಂತಂದರೆ ಅದು ಶನಿ ಗ್ರಹ. ಸೂರ್ಯನಿಂದ 7ನೇ ಸ್ಥಾನದಲ್ಲಿರುವ ಗ್ರಹ ಅದು ಯುರೇನಸ್. ಓಕೆ, ನೀಲಿ ಮತ್ತು ಹಸಿರು ಬಣ್ಣದ ದಟ್ಟವಾದ ಮೋಡಗಳಿಂದ ಆವೃತವಾಗಿರುವಂತಹ ಗ್ರಹ ಅಂತಂದರೆ ಅದು ಯುರೇನಸ್. ಸೂರ್ಯನಿಂದ 6ನೇ ಸ್ಥಾನದಲ್ಲಿರುವ ಗ್ರಹ ಶನಿ ಗ್ರಹ. ಸೂರ್ಯನಿಂದ 8ನೇ ಸ್ಥಾನದಲ್ಲಿರುವ ಮತ್ತು ಸೂರ್ಯನಿಂದ ಅತಿ ದೂರದಲ್ಲಿರುವಂತಹ ಗ್ರಹ ಅಂತಂದರೆ ನೆಪ್ಚೂನ್ ಗ್ರಹ. ಆಕಾಶಕಾಯಗಳು ಸೂರ್ಯನ ಸುತ್ತುವ ನಿರ್ದಿಷ್ಟ ಪಥ ಕಕ್ಷೆ. ಓಕೆ ಏನ ಥ್ಯಾಂಕ್ ಯು ಸೋ ಮಚ್. ಅನಿಲ ದೈತ್ಯ ಗ್ರಹಗಳು ಅಂತ ಗುರು, ಶನಿ, ಯುರೇನಸ್ ಮತ್ತು ನೆಪ್ಚೂನ್ ಗ್ರಹಗಳಿಗೆ ಹೇಳ್ತಾರೆ. ಓಕೆ, ಐ ಹೋಪ್ ಸೊ ನಿಮಗೆ ಖಂಡಿತ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರತಿದಿನ ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ಬಂದು ತಲುಪುತ್ತೆ, ಒಂದು ನೋಟ್ಸ್ ಮಿಸ್ ಆಗಲ್ಲ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೆಳಗಡೆ ಲೈಕ್ ಬಟನ್ ಕಾಣಿಸ್ತದೆ, ವಿಡಿಯೋಗೊಂದು ಲೈಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಯೂಸ್ ಆಗುತ್ತೆ ಅಂತ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಈ ವಿಡಿಯೋನ. ಸಿಗೋಣ ಹೆಚ್ಚಿನ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ, ಸೈಕಾಲಜಿ ನೋಟ್ಸ್ ಜೊತೆಗೆ, ಹಿಸ್ಟ್ರಿ ನೋಟ್ಸ್ ಜೊತೆಗೆ. ಓಕೆ, thank you so much for watching this video once again. Take care of yourself and study regularly. Okay, namaste.